ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಧಾರ್ ಕಾರ್ಡ್ಗೆ ಹೊಸ ನಿಯಮ ಜಾರಿ ಮಾಡಲಾಗಿದೆ. ಫ್ರೆಂಡ್ಸ್, ಆಧಾರ್ ಕಾರ್ಡನ್ನು ದೇಶಾದ್ಯಂತ ಎಲ್ಲ ನಾಗರಿಕರು ಹೊಂದಿರುತ್ತಾರೆ. ಆಧಾರ್ ಕಾರ್ಡ್ ಹೊಂದಿರುವವರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಎಲ್ಲ ಕಡೆ ಪ್ರೂಫ್ಗೆ ಬೇಕಾಗಿರುವ ಆಧಾರ್ ಕಾರ್ಡ್ ಎಲ್ಲರಿಗೂ ಕಡ್ಡಾಯವಾಗಿದೆ. ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸ ಕೂಡ ಆಗೋದಿಲ್ಲ. ಹೀಗಾಗಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಹಾಗಾದರೆ 2025ಕ್ಕೆ ಆಧಾರ್ ಕಾರ್ಡ್ಗೆ ಯಾವ ಹೊಸ ರೂಲ್ಸ್ ಬಂದಿರಬಹುದು ಎಂದು ಕುತೂಹಲವಾಗಿದೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರಮುಖ ದಾಖಲೆಗಳಲ್ಲಿ ಬಳಸಲಾಗುವ ಆಧಾರ್ ಕಾರ್ಡ್ನ ಮಾಹಿತಿ ಅಪ್ಡೇಟ್ ಮಾಡುವುದು, ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ ಬದಲಾಯಿಸುವುದು, ಫೋಟೋವನ್ನು ಚೇಂಜ್ ಮಾಡಿಸೋದಕ್ಕೆ ಸೂಚಿಸಿದ್ದಾರೆ. ಆಧಾರ್ ಕಾರ್ಡ್ನಲ್ಲಿರುವ ಫೋಟೋವನ್ನು 10 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಸಬೇಕು. ಲೇಟೆಸ್ಟ್ ಆಗಿರೋ ಫೋಟೋವನ್ನು ಅಪ್ಡೇಟ್ ಮಾಡಿಸಬೇಕು ಎಂದು ಸೂಚಿಸಿದೆ. ಆಧಾರ್ ಕಾರ್ಡ್ ಫೋಟೋ ಅಡ್ರೆಸ್ಗಳನ್ನು ಚೇಂಜ್ ಮಾಡಿಸಲು 10 ವರ್ಷಕ್ಕೊಮ್ಮೆ ಯಾವಾಗ ಬೇಕಾದರೂ ನೀವು ಆಧಾರ್ ಕೇಂದ್ರಕ್ಕೆ ಹೋಗಿ ಚೇಂಜ್ ಮಾಡಿಸಲೇಬೇಕು. ಹಾಗೆ ಮಕ್ಕಳ ಆಧಾರ್ ಕಾರ್ಡ್ಗಳಲ್ಲೂ ಕೂಡ ಬದಲಾವಣೆಗಳಿವೆ. ಮಕ್ಕಳಿಗೆ 5 ವರ್ಷ ತುಂಬಿದ ನಂತರ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಬೇಕು. ಅಪ್ಡೇಟ್ ಮಾಡಿಸಲು ಕೂಡ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಅಪ್ಡೇಟ್ ಮಾಡಿ 1 ತಿಂಗಳ ನಂತರ ಮಕ್ಕಳ ಫೋಟೋ ಹಾಗೂ ಬಯೋಮೆಟ್ರಿಕ್ ಮೂಲಕ ಆಧಾರ್ ಕಾರ್ಡನ್ನು ಮತ್ತೆ ಮಾಡಿಸಬೇಕು. ಇದನ್ನು ಕಡ್ಡಾಯವಾಗಿ ಮಾಡಿಸದಿದ್ದರೆ ಆಧಾರ್ ಕಾರ್ಡ್ ಅನರ್ಹ ಎಂದು ಸರ್ಕಾರ ತಿಳಿಸಿದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.